ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಪಗಡಿ ಮೀಡಿಯಾ ಟೆಕ್ನಾಲಜಿ, ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕಲ್ಯಾಣ ರತ್ನ ಪ್ರಶಸ್ತಿ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಅಲ್ಲಮ ಪ್ರಭು ಪಾಟೀಲ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದರು. ಇದರಿಂದ ಇವತ್ತು ನಮಗೆ ಈ ದೇಶದ ಪ್ರಜಾಪ್ರಭುತ್ವನ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಸುಮಾರು 75 ವರ್ಷಗಳ ನಂತರ ಕೂಡ ನಾವು ಇವತ್ತು ನಡೆದುಕೊಂಡು ಬಂದಿದ್ದೇವೆ. ಇವು ನಾಲ್ಕು ಚೆನ್ನಾಗಿ ಕೆಲಸ ಮಾಡದೆ ಹೋದ್ರೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರೋದಕ್ಕೆ ಬಹಳ ಕಷ್ಟ ಆಗ್ತದೆ. ಅಂತದ್ರಲ್ಲಿ ಇವತ್ತು ಪತ್ರಿಕೋದ್ಯಮದವರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಪತ್ರಿಕೆ ನಡೆಸೋದ್ರ ಮೂಲಕ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಹಾಗೂ ಯಾವುದೇ ಮುಲಾಜಿಲ್ಲದೆ ಅಧಿಕಾರಿಗಳ ಗಮನಕ್ಕೆ, ಮಂತ್ರಿಗಳ ಗಮನಕ್ಕೆ, ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಅದನ್ನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಈ ಸಮಾಜದಲ್ಲಿ ಸೇವೆ ಮಾಡಿರ್ತಕ್ಕಂಥ ಅನೇಕ ರೀತಿಯಿಂದ ತಮ್ಮದೇ ಆದಂತ ಮನುಷ್ಯ ಜೀವನ ಹುಟ್ಟಿ ಬಂದ ಮೇಲೆ ಬಹಳಷ್ಟು ಜನ ಹೋಗ್ತಾರೆ, ನಮ್ಮ ಜೀವನದ ಅಂತ್ಯ ಕೂಡ ಆಗ್ತದೆ. ಆದ್ರೆ ಅದರ ಮಧ್ಯದಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಪ್ರಶಂಸೆ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದಾರಲ್ಲ ನಮ್ಮ ಈ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಮತ್ತು ಕಲ್ಯಾಣ ಜ್ಯೋತಿ ಕನ್ನಡ ದಿನಪತ್ರಿಕೆಯ ಸಂಪಾದಕರಿಗೆ ನಾವು ಗುಲ್ಬರ್ಗ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ತಾವು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಬಿಜೆಪಿ ಯುವ ಮುಖಂಡ ನಿತಿನ್ ಗುತ್ತೇದಾರ್ ಮಾತನಾಡಿ, ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರುವಲ್ಲಿ ಸ್ಥಳೀಯ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ನಮ್ಗೆ ಎಲ್ಲೇ ಒಂದು ಸಮಸ್ಯೆ ಇದ್ರೂ ಕೂಡ ನಮಗೆ ಬಹಳಷ್ಟು ನಿಮಿಷದಲ್ಲೇ ನಾವು ಕಾಣ್ತಿರೋದಂದ್ರೆ ಲೋಕಲ್ ಚಾನೆಲ್. ಯಾಕಂದ್ರೆ ಹಳ್ಳಿಯಲ್ಲಿ ಪ್ರವಾಸ ಮಾಡಿ ನಮ್ಮ ಮಲ್ಲಿಕಾರ್ಜುನ್ ಆಗಿರ್ಬೋದು ಮತ್ತು ನಮ್ಮ ಬಡಿಗೆರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಹಳ್ಳಿಯಲ್ಲಿ ಪ್ರವಾಸ ಮಾಡಿ ಜನರ ಸಮಸ್ಯೆಯನ್ನು ನೇರವಾಗಿ ಅಧಿಕಾರಿಗೆ ತಲುಪಿಸುವ ಮುಖಾಂತರ, ಅದಷ್ಟೇ ಅಲ್ಲ ರಾಜಕಾರಣಿಗಳಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಕೊಡ್ತಕ್ಕಂಥ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ಈ ನನಗನ್ನಿಸ್ತ ಈ ನಮ್ಮ ಭಾಗದಲ್ಲಿ ಯೂಟ್ಯೂಬ್ ಚಾನೆಲ್ ಅಂದ್ರೆ ಅದು ಯೂಟ್ಯೂಬ್ ಚಾನೆಲ್ ಅಷ್ಟೇ ಅಲ್ಲ, ಒಂದು ಬಹಳ ಹೆಮ್ಮರವಾಗಿ ಚಾನೆಲ್ ಬೆಳೀತದೆ ನಮ್ಮ ಪಗಡಿಯವ್ರದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ಒಂದು ಹೇಳಿಕೆನೇ ಅಲ್ಲ, ಅಳಂದೂರ್ ಭಾಷೆ ಶಾಣೆ ಇರ್ತಾರ, ಅವ್ರದ್ದು ನೋಡಿ ನಾವು ಕಲಿಬೇಕಾಗ್ಯದ. ಅದಕ್ಕಾಗಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಳಂದೂರು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಮಲ್ಲಿಕಾರ್ಜುನ್ ಅವರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ತಾವು ಹೋಗ್ರಿ, ಒಳ್ಳೆ ಒಂದು ದೊಡ್ಡ ಚಾನೆಲ್ ನಿಂದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನನ್ನ ಆತ್ಮೀಯವಾಗಿ ಬರಮಾಡ್ಕೊಂಡು ಬಹಳ ಆತ್ಮೀಯವಾಗಿ ಸ್ವಾಗತ ಮಾಡಿರುವ ತಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಜೈ. ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ ಅವರು ಪ್ರಶಸ್ತಿಯ ಉದ್ದೇಶವನ್ನ ವಿವರಿಸಿದ್ರೆ, ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಹೇಶ್ವರಿ ವಾಲಿ ಅವರು ಮಲ್ಲಿಕಾರ್ಜುನ ಪಗಡೆ ಅವರ ನೇರ, ದಿಟ್ಟ ಹಾಗೂ ನಿರಂತರ ಪತ್ರಿಕೋದ್ಯಮವನ್ನ ಶ್ಲಾಘಿಸಿದ್ರು. ಏನು ಕಲ್ಯಾಣ ರತ್ನ ಪ್ರಶಸ್ತಿಯನ್ನ ನೀಡ್ತೇವೆ, ಅದು 5 ಜನರಿಗೆ ಈ ಬಾರಿ ನಾವು ಈ ಸಂದರ್ಭದಲ್ಲಿ ನೀಡಿರ್ತಕ್ಕಂಥದ್ದು. ಈಗಾಗಲೇ ಇದು 1 ವರ್ಷದ ಹಿಂದೆ ಈ 5 ಜನರ ಹೆಸರುಗಳನ್ನ ಘೋಷಣೆ ಮಾಡಿತ್ತು, ಆದ್ರೆ ಕಾರ್ಯಕ್ರಮ ವಿಳಂಬ ಆಗಿತ್ತು. ಹಾಗಾಗಿ ಸುಮಾರು ದಿನಗಳ ನಂತರ ಇವತ್ತು ಆ ಸೌಭಾಗ್ಯ ಕೂಡ ಬಂದಿರತಕ್ಕಂಥದ್ದು ಅವರ ಕುಟುಂಬ ಸದಸ್ಯರಾಗಿರಬಹುದು, ಅವರ ಸಂಬಂಧಪಟ್ಟಿರ್ತಕ್ಕಂಥವರಾಗಿರಬಹುದು, ಅವರ ಸಾಧನೆಯನ್ನ ಈ ವೇದಿಕೆಯ ಮೂಲಕ ಕಣ್ತುಂಬಿ ಕೊಳ್ಳಲು ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವೇದಿಕೆಯ ಮೂಲಕ ಜೋರಾದ ಚಪ್ಪಾಳೆಯ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ 2027ಕ್ಕೆ ತನ್ನ 10ನೇ ವರ್ಷವನ್ನ ಪೂರ್ಣಗೊಳಿಸುತ್ತೆ. ನಾವು 2017ರಲ್ಲಿ ಈ ಸುದ್ದಿವಾಹಿನಿಯನ್ನ ಏನೋ ಹೇಗೆ ತೆಗೆದಿದ್ದೀವಿ ಗೊತ್ತಿಲ್ಲ, ತೆಗೆದಾದ ನಂತರ ನಿರಂತರವಾದ ಪ್ರಯತ್ನಗಳು, ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಸಾರ್ವಜನಿಕರ ಬೆಂಬಲದೊಂದಿಗೆ, ಹಲವು ಗಣ್ಯರ ಬೆಂಬಲದೊಂದಿಗೆ ಇಲ್ಲಿಯ ತನಕ ಬಂದು ನಾವು ನಿಂತಿರ್ತಕ್ಕಂಥದ್ದು. ಇದು ನಮ್ಮ ಸಾಧನೆ ಅಂತ ಹೇಳ್ತಾ ಇಲ್ಲ ನಾವು,
ಕೇವಲ ಸಾರ್ವಜನಿಕರೊಂದಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಸುದ್ದಿವಾಹಿನಿ ತೆಗೆದಿದ್ದೀವಿ ಅಂದ್ರೆ ಅತ್ಯಂತ ದೊಡ್ಡದಾಗಿ ನಾವು ಬಹಳ ದೊಡ್ಡವರಿದ್ದೀವಿ ಅಂತ ಹೇಳ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ಮನಸ್ಸಾಗ್ಲಿಲ್ಲ, ಆಗೋದು ಇಲ್ಲ. ಸುದ್ದಿ ವಾಹಿನಿಗಳು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಸಾರ್ವಜನಿಕರೊಂದಿಗೆ ನಿರಂತರವಾಗಿ ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿದೆ. ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋದನ್ನ ಪತ್ರಕರ್ತರಿಗೆ ಹಾಗೂ ನಿಮ್ಮ ಇವರು ಮಲ್ಲಿಕಾರ್ಜುನ್ ಪಗಡೆ ಅವರು ಹಾಗೂ ತಾವೆಲ್ಲ ವೇದಿಕೆ ಮೇಲೆ ಆಸನಾರದ ಎಲ್ಲ ಗಣ್ಯರಿಗೂ ನಮಸ್ಕರಿಸಿ, ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಾವೆಲ್ಲರಿಗೂ ನಮಸ್ಕರಿಸಿ, ನಾನು ಜಾಸ್ತಿ ಏನ್ ಮಾತಾಡಕ್ ಹೋಗಲ್ಲ, ಜಾಸ್ತಿ ಟೈಮ್ ಆಗ್ಯದ. ಒಂದೇ ಸ್ವಲ್ಪ ವಿಷಯದಲ್ಲಿ ಮುಗಿಸ್ತೀನಿ. ನಾನು ಆಳಂದ ಮತಕ್ಷೇತ್ರದಲ್ಲಿ ಎಲೆಕ್ಷನ್ ಹೋದಾಗ 4 ವರ್ಷದ ಹಿಂದೆ ನಮ್ಮ ಮಲ್ಲಿಕಾರ್ಜುನ್ ಪಗಡೆ ಅವರು ಪರಿಚಯ ಆಯ್ತು. ನಾನು ಮಲ್ಲಿಕಾರ್ಜುನ್ ಪಗಡೆ ಅವ್ರ ಬಗ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದಂದ್ರ, ನೇರ ದಿಟ್ಟ ನಿರಂತರ, ಅದಕ್ಕೆ ಹೆಸರೇ ನಮ್ಮ ಮಲ್ಲಿಕಾರ್ಜುನ್ ಪಗಡೆ ಅವ್ರ ಹೇಳಕ್ ಇಚ್ಛಾ ಪಡ್ತೀನಿ. ಅವ್ರು ಹೆಂಗದಾರಂದ್ರ ನನಗ ಫೋನ್ ಮಾಡಿದ್ರು, ಮೇಡಮ್ ಅವ್ರ ನಿಮ್ ಇಂಟರ್ವ್ಯೂ ತಗೋಳ್ರಿ. ನಾನು ಸುಮ್ಮನೆ ಎಲ್ಲಾ ಪತ್ರಕರ್ತರ ಇರ್ತಾರ, ನಮ್ ಮಾತಾಡಿಸ್ತಾರ ಅಂತ ಹೋದಾಗ ಅವ್ರು ಕೇಳಂತ ಒಂದೊಂದು ಕ್ವಶನ್ಗಳು ಹಿಂಗಿತ್ತು, ಅರ್ಧ ಗಂಟೆ ವಿಚಾರ ಮಾಡ್ಬೇಕಾಗ್ತಿತ್ತು. ಅಂದ್ರ ಅವರು ನೇರ ಕ್ವಶನ್ ಕೇಳ್ತಾರ, ಇದ್ದಿನ ಸತ್ಯ ಕೇಳ್ತಾರ, ಯಾರಿಗೂ ಭಯ ಪಡ್ಕೊಳಲ್ಲ ಅಂತ ಒಂದು ಪತ್ರಕರ್ತ ನಮ್ಗೆ ಅವಶ್ಯಕತೆ ಇತ್ತು. ಅವರು ನಮ್ಮ ತಾಲೂಕಿನವರು, ನಮಗೆಲ್ಲ ಖುಷಿ ಅದ. ಅದಕ್ಕೆ ನಾವು ಮಲ್ಲಿಕಾರ್ಜುನ ಪಗಡೆ ಅವ್ರ ಬಗ್ಗೆ ಬಹಳ ಅಭಿಮಾನದ ಖುಷಿ ಅದ. ಇವತ್ತು ಕಾರ್ಯಕ್ರಮಕ್ಕೂ ಕೂಡ ನನ್ನನ್ನು ಭಾಗಿ ಮಾಡಿ ನಮಗೂ ಒಂದು ಗೌರವ ಕೊಟ್ಟಿರ್ತ ಅವ್ರಿಗೆ ತುಂಬಾ ಧನ್ಯವಾದ ಹೇಳಿ ಇಚ್ಛೆ ಪಡ್ತೀನಿ. ನಮ್ಮ ಕುಂಬಾರ ನಮ್ಮ ಅವ್ರ ಬಗ್ಗೆ ಏನ್ ಹೇಳೋದೇ ಇಲ್ಲ. ಯಾಕ ಅಂದ್ರೆ ಇನ್ನೊಂದು ಹೆಸರೇ ನಮ್ಮ ಭಾಗದಲ್ಲಿ ಒಂದು ಗೌರವ ಇರುತ್ತ. ಅವ್ರಿಗೆ ನೋಡೋದು ಹೆಂಗ್ ಖುಷಿ ಆಗ್ತಂದ್ರ, ವೇದಿಕೆ ಮೇಲೆ ಅವ್ರ ಮೈಕ್ ಹಿಡಿದ್ರೆ ಸಾಕು, ಪೂರ ನಮ್ಮ ಏನು ಹಾಲ್ ಇರ್ತದಲ್ಲ, ಹಾಲ್ನಾಗ ಎಲ್ಲರೂ ಖುಷಿಯಿಂದ ಕೇಳ್ತಾರೆ. ಯಾಕಂದ್ರ ಆ ಧ್ವನಿ ಹೆಂಗದ, ಅವ್ರು ಮಾತಾಡೋ ಮುದ್ದು ಇರ್ತದ. ಅದಕ್ಕೆ ನಮ್ಮ ಸಹೋದರಿ ಕೂಡ ಧನ್ಯವಾದ. ಇನ್ನೊಂದು, ಈ ಕಾರ್ಯಕ್ರಮದ ವಿಶೇಷತೆ ತುಂಬಾ ಶಾಸಕರು ಹೇಳಿದಾರೆ, ಎಲ್ಲರೂ ಹೇಳಿದಾರೆ, ನಾನೇನ್ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಆದ್ರೂ ಅಮ್ಮವ್ರ ಬಗ್ಗೆ ನಾನು ಕುತ್ಕೊಂಡು ತಿಳ್ಕೊಂಡೆ, ನನಗೂ ಅಷ್ಟೊಂದು ಗೊತ್ತಿರ್ಲಿಲ್ಲಮ್ಮ. ಆದ್ರೂ ನಿಮ್ಮಂತ ಹೆಣ್ಮಕ್ಳು ನಾನು ಹೆಂಗಾಗಿ ನಿಮ್ಮ ಬಗ್ಗೆ ಕೇಳ್ಕೊಂಡು ತಿಳಿದಾಗ ನನಗೂ ಗೌರವ ಅದ. ನಿಮ್ಮ ದಾರಿಯಲ್ಲಿ ನಾವು ನಡೆದೇವಂದ್ರೆ ಮುಂದಿನ ದಿನದಾಗ ನಮಗೂ ಒಂದು ಗೌರವ ಸಿಗ್ತ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದಕ್ಕ ನಾನು ಒಂದು ಹೆಣ್ಮಕ್ಳ ಬಗ್ಗೆ ನಾನು ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಇವಾಗ ನಮ್ದು ಹೆಣ್ಮಕ್ಳು ತಿಕ್ಕಳಿ ಅಂತಾರಲ್ಲ, ತಿಕ್ಕಳಿ ಆರ್ಟಿಫಿಷಿಯಲ್ ತಿಕ್ಕಳಿ. ನಾವು ಹೆಣ್ಮಕ್ಳು ಕುಂಕುಮ ಒರಿಜಿನಲ್, ತಿಕ್ಕಳಿ ಡೂಪ್ಲಿಕೇಟ್. ಅದಕ್ಕ ಕುಂಕುಮ ಆಗಿ ಬದುಕಲ್ಲಿ ತಿಕ್ಕಳಿಯಾಗಿ ಬದುಕ ಬ್ಯಾಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕಲ್ಯಾಣ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಮಹಾದೇವ ಎಸ್ ಪಗಡೆ, ಸಿದ್ದು ಹಿರೇಮಠ, ಗುಂಡಣ್ಣ ಡಿಗ್ಗಿ, ಶಿವಲಿಂಗ ಹಳಿಮನಿ, ನಿರ್ದೇಶಕರಾದ ಶ್ರೀಶೈಲ್ ಪಗಡೆ, ಮಲ್ಲಿಕಾರ್ಜುನ್ ಸರ್ವಾಡ್, ರಾಜಶೇಖರ್ ಎಸ್ ಮಾತೋಳಿ, ವಿಠಲ್ ಪೂಜಾರಿ, ಪವನ್ ಕುಲಕರ್ಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಕಲ್ಯಾಣ ರತ್ನ ಪ್ರಶಸ್ತಿ ಸಮಾರಂಭದಲ್ಲಿ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ನಿರೂಪಣೆ ಮಾಡತಕ್ಕಂತ ಅಂತಾರಾಷ್ಟ್ರೀಯ ನಿರೂಪಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಭಕ್ತಕುಮಾರ್ ಸರ್ ಅವರು ಕೂಡ ದಯವಿಟ್ಟು ಇಲ್ಲೇ ಹೋಗಿ ಅವರಿಗೂ ಕೂಡ ಈ ಪ್ರಶಸ್ತಿಯನ್ನ ದೊರಕಿದೆ. ಪ್ರಶಸ್ತಿಯನ್ನ ನೋಡ್ರಿ. ಭೂ ಪ್ರದಕ್ಷಿಣೆ ಶಕ್ತೇನ ಚೇತೋ ಸ್ನಾನ ಶತೈರಸ್ಯ ತತ್ಫಲಂ ಮಾತೃವಂದನಂ ಎನ್ನುವ ಹಾಗೆ ನನಗ ಸನ್ಮಾನ ಬೇಡ್ರಿ, ನಮ್ಮ ಅವ್ಗ ಪ್ರಶಸ್ತಿಯನ್ನ ನೀಡ್ರಿ ಅಂತ ಹೇಳಿ ಮಗ ತಾಯಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ಎರಡನೇ ವಿಚಾರ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ